ವಿದ್ಯಾ ಹೇಳ್ತಾಳೆ, ಗೌಡ್ರೆ ಯಾರು ಏನೇ ಹೇಳಲಿ ನಾನು ಮಾತ್ರ ನಿಮ್ಮನ್ನು ನಂಬ್ತೀನಿ, ನೀವೇನು ಅನ್ನೋದು ನನಗೆ ಗೊತ್ತುಂಟು. ನಿಮಗೂ ನಿಮ್ಮ ಬಗ್ಗೆ ನಂಬಿಕೆ ಇಲ್ವಾ ಹೇಳಿ? ಯಾರೋ ಹೇಳ್ತಾರೆ ಅಂತ ನಿಮಗೇನು ಅಂತ ನಿಮಗೆ ಗೊತ್ತಿಲ್ವಾ ಹೇಳಿ? ಈ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಗಂಡ ನನ್ನನ್ನು ಬಿಟ್ಟು ಬೇರೆ ಹೆಣ್ಣನ್ನ ಕಣ್ಣೆತ್ತು ಸಹ ನೋಡಲ್ಲ ಅಂತ ನನಗೆ ಗೊತ್ತುಂಟು. ಯಾರೇ ಏನೇ ಹೇಳಲಿ ನಾನು ನಿಮ್ಮ ಜೊತೆ ಇರ್ತೀನಿ ಗೌಡ್ರೆ. ಎಲ್ಲ ಬೇಕು ಅಂತ ಸಂಚು ಮಾಡಿ ಯಾರೋ ನಿಮ್ಮನ್ನು ಇದಕ್ಕೆ ಸಿಕ್ಕಾಕ್ಸಿದ್ದಾರೆ, ಅದೇನು ಅಂತ ಕಂಡು ಹಿಡಿಯೋಣ ಅಂತ ವಿದ್ಯೆ ಅಲ್ಲಿಂದ ಹೋಗ್ತಾಳೆ. ಭದ್ರನಿಗೆ ಅವಳ ಮಾತೆಲ್ಲ ಕೇಳಿ ತುಂಬ ಖುಷಿಯಾಗುತ್ತೆ. ಈ ಕಡೆ ನೋಡಿದರೆ ಈಶ್ವರಿ, ಸಾವಿತ್ರಿ, ಚೈತ್ರ ಮತ್ತು ವಸಂತಿ ಎಲ್ಲ ಯಾಕೆ ಹೀಗಾಯ್ತಲ್ಲ, ಆ ಮೂರಡಿ ಗೊತ್ತಾಗಬಾರ್ದು ಅಂತ ನಾವು ಅಂದ್ಕೊಂಡು, ಬಟ್ ಈ ಥರ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು ಹೇಳ್ತಾಳೆ, ಗೊತ್ತಾದರೆ ಗೊತ್ತಾಗಲಿ, ಏನಾಗುತ್ತೆ, ಭಾವನೆ ಒಪ್ಕೊಂಡ್ಮೇಲೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅವ್ರೊಂದು ಸಲ ಮಾತು ಕೊಟ್ಮೇಲೆ ಆಯಿತು. ಹಾಗೇನಾದ್ರು ಇದ್ದರೆ ನಿಮ್ಮಮ್ಮ ಸಾವಿತ್ರಿ ಈ ಮದುವೆ ಮಾಡಿಸೋಂಗೆ ಮಾಡ್ತಾಳೆ, ಇಲ್ಲಾಂದರೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಳಲ್ಲ, ಅದಕ್ಕಾದ್ರು ಹೆದರ್ಕೊಂಡು ಮಾವ ಈ ಮದುವೆನ ಮಾಡಿಸ್ತಾರೆ ಅಂತ ಈ ಕಡೆ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಈ ಕಡೆ ವಿದ್ಯೆ ಚಂಪನ ಹತ್ರ ಹೇಳ್ತಾ ಇರ್ತಾಳೆ, ನಾನು ಎದೆ ತಟ್ಟಿ ಹೇಳ್ತೀನಿ, ಗೌಡ್ರು ಈ ತಪ್ಪನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ವಿದ್ಯಾ. ಚಂಪಾ ಹೇಳ್ತಾಳೆ, ಹಾಗಾದರೆ ನಾವು ನೋಡಿದ್ದೆಲ್ಲ ಕಂಡಿದ್ದೆಲ್ಲ ಸುಳ್ಳ ಅಕ್ಕ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಲೇ ಇಲ್ವಾ ಚಂಪಾ ಅಂತಾಳೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಇಲ್ವಾ ಚಂಪಾ? ನಾವು ಕಣ್ಣಾರೆ ಕಂಡ್ರೂ ಅದು ಏನು ಅಂತ ಪ್ರತ್ಯಕ್ಷವಾಗಿ ಅದನ್ನು ನೋಡಬೇಕು, ಆಗ ಮಾತ್ರ ಯಾವ ಸುಳ್ಳು ಯಾವ ತಪ್ಪು ಅಂತ ಅರ್ಥ ಆಗೋದು ಅಂತ ವಿದ್ಯೆ ಹೇಳ್ತಾಳೆ. ಚಂಪಾ ಹೇಳ್ತಾಳೆ, ಭದ್ರಣ್ಣ ಶಾನೆ ಆಗ ಕುಡ್ದಿದ್ರು ಅಂತ ಕ್ವಾಟ್ಲೆ ಅಣ್ಣ ಹೇಳಿದರು, ಕುಡ್ದಿದ್ದ ಮತ್ತಲ್ಲಿ ಏನಾದ್ರು ತಪ್ಪು ಮಾಡಿರ್ಬೋದಲ್ಲ ಅಂತ ಚಂಪಾ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ಇಲ್ಲ ಚಂಪಾ, ಹಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಚಂಪನಿಗೆ ವಿದ್ಯೆ ಮತ್ತೆ ಹೇಳ್ತಾಳೆ. ನಾನು ಅವರು ಎಷ್ಟು ತುಂಬ ದೂರ ಆಗೇ ಇದ್ದೀವಿ, ನಮ್ಮ ಹಟ್ಟಿಲಿ ಹೋದಾಗನೂ ಅಷ್ಟೇ ತುಂಬ ಕುಡ್ದಿದ್ದು, ಆದ್ರೂ ಅವ್ರು ನನ್ನ ಜೊತೆ ಯಾವತ್ತೂ ತಪ್ಪಾಗಿ ತಿಳ್ಕೊಂಡಿರಲಿಲ್ಲ, ಹಾಗಾಗಿ ಅವ್ರು ತಪ್ಪು ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂಪಾ ಇದ್ದವಳು, ಆದರೂ ಅಂದಾಗ, ಇಲ್ಲ ಚಂಪಾ, ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಾಗೆ, ಅವ್ರು ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ವಿದ್ಯೆ ಮತ್ತೆ ಹೇಳ್ತಾಳೆ. ವಿನಂತಿನೇ ಎಷ್ಟೋ ಸಲ ಅವ್ರ ಮೈ ಮೇಲೆ ಬಂದಾಗ ಅವರೇ ಬೈದು ಹೊಡೆದು ಕಳಿಸಿದ್ದಾರೆ, ಅವರಿಗೆ ನನ್ನ ಮೇಲೆ ಪೂರ್ಣ ಹಕ್ಕಿದೆ, ಆದರೂ ಯಾವತ್ತೂ ಆ ಥರ ನಡ್ಕೊಂಡೇ ಇರಲಿಲ್ಲ, ಅಷ್ಟು ಒಳ್ಳೆಯವರಿರುವಾಗ ಆ ಥರ ಹೇಗೆ ಮಾಡ್ತಾರೆ ಚಂಪಾ, ನಾನಂತೂ ನಂಬೋಕ್ಕಿಲ್ಲ, ಗೌಡ್ರಂತೂ ಆ ಥರ ಮಾಡೋಕ್ಕಿಲ್ಲ ಅಂತಾರೆ. ಅಷ್ಟೊತ್ತಿಗೆ ಚಂಪಾ ಇದ್ದವಳು, ವಿದ್ಯಕ್ಕ ನೀನೇನಾದ್ರು ಅದನ್ನು ಕಣ್ಣಾರೆ ಕಂಡಿದ್ರೆ ನೀನು ಈ ಥರ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಚಂಪಾ, ಅವ್ರ ಮಧ್ಯೆ 10 ಹುಡುಗಿರಿದ್ರೂ ಅವರ ಏನು ಅಂತ ನನಗೆ ಗೊತ್ತುಂಟು, ನನ್ನ ಮೇಲೆ ಬೇಜಾರಾಗಿ ಅವರು ಹೊರಗೆ ಹಾಕಿದ್ದಾರೆ, ಆದರೆ ಅವ್ರ ಮನಸ್ಸಲ್ಲಿ ನಾನು ಯಾವಾಗಲೂ ಇದ್ದೀನಿ, ನಾನು ಇಲ್ಲಾಂದ್ರೂ ಇರ್ತಾರೆ, ಆದರೆ ಬೇರೆ ಹೆಂಗಸನ್ನ ಯಾವತ್ತೂ ಅವ್ರು ಆ ದೃಷ್ಟಿಲಿ ನೋಡಲ್ಲ ಚಂಪಾ ಅನ್ನೋಷ್ಟೊತ್ತಿಗೆ ವಿದ್ಯನಿಗೆ ಹಳೇದು ನೆನಪಾಗುತ್ತೆ. ಅವಳು ಬರ್ಡೇ ದಿನ ಕೇಕ್ ತಗೊಂಡು ಹೋಗುವಾಗ ಸಾವಿತ್ರಿ ಅವಳನ್ನ ತಡೆದಿರೋದು ವಿದ್ಯನಿಗೆ ನೆನಪಾಗುತ್ತೆ. ಈ ಕಡೆ ವಿನಂತಿಯವರು ಮಾತಾಡ್ತಿರ್ತಾರೆ, ಅವಳು ಬೇರೆಯವರಿಗೆ ಅನ್ಯಾಯ ಆದರೆ ಬಿಡೋಕ್ಕಿಲ್ಲ, ಇನ್ನು ಅವಳಿಗೆ ಆದರೆ ಸುಮ್ಮನೆ ಬಿಡ್ತಾಳ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು, ಇದು ಭಾವನವ್ರ ತೀರ್ಮಾನ, ಅದನ್ನು ಯಾವತ್ತೂ ಅವರು ಹಿಂದೆ ತಗೊಳ್ಳಲ್ಲ, ಅದರಲ್ಲೂ ಈ ಮದುವೆ ಮಾಡಿಸ್ತಿರೋದು ಈ ಈಶ್ವರಿ, ಅವ್ರನ್ನ ಹೇಗೆ ಇದನ್ನು ಸರಿ ಮಾಡಬೇಕು, ಈ ಮದುವೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ವಿದ್ಯೆ ಹೇಳ್ತಾಳೆ ಚಂಪನಿಗೆ, ಇದೆಲ್ಲ ಮೋಸ, ಇದೆಲ್ಲ ಪಿತ್ತೂರಿ ಮಾಡಿರೋದು, ಅಮ್ಮ ಮಗಳು ಬೇಕು ಅಂತಲೇ ಮಾಡಿರೋದು ಅಂತ ಚಂಪನಿಗೆ ಹೇಳ್ತಾ ಇರ್ತಾಳೆ. ಎಲ್ಲ ಪಿತ್ತೂರಿ ಮಾಡಿ ಗೌಡ್ರನ್ನ ಸಿಕ್ಕಾಕ್ಸ್ಕೊಂಡಿದ್ದಾರೆ, ನಾನು ಇದನ್ನು ಕಂಡು ಹಿಡ್ದೇ ಇರ್ತೀನಿ, ಬೈಲ್ ಮಾಡೇ ಮಾಡ್ತೀನಿ. ಅಷ್ಟೊತ್ತಿಗೆ ಚಂಪಾ ಹೇಳ್ತಾಳೆ, ಇದು ಮಾವಯ್ಯನ ತೀರ್ಮಾನ ಅಲ್ವಾ ಅಂದಾಗ, ಮಾವಯ್ಯನ ಹತ್ರ ನಾನು ಮಾತಾಡ್ತೀನಿ, ಅದು ಹೆಂಗೆ ಮದುವೆ ಮಾಡಿಸ್ತಾರೆ, ನನಗೆ ಹೆಂಗೆ ಅನ್ಯಾಯ ಮಾಡ್ತಾರೆ, ಇಲ್ಲಿ ಅನ್ಯಾಯ ಆಗಿದ್ದು ನನಗೂ ಮತ್ತು ಗೌಡ್ರಿಗೆ, ಅವರಿಗೆ ಏನಾಗಿದೆ ಅಂತ ಅವ್ರಿಗೆ ವಿವರಿಸ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಈ ಕಡೆ ವಿದ್ಯೆನ ಅಪ್ಪ ಅಮ್ಮ ಸಹಾಯ ಮಾಡಿದ ಹೆಂಗಸು ಕೈ ಮುಗಿದು, ನಿಮ್ಮಿಂದ ತುಂಬ ಸಹಾಯ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿದ್ಯೆ, ನಮ್ಮ ಒಬ್ರಿಗೊಬ್ರಿಗೆ ಆಗದೆ ಇರೋಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾರೆ. ಡಾಕ್ಟ್ರೇನೋ ನಿನಗೆ
ಹೋಲಾಗಿದೆ, ಹುಷಾರಿಲ್ಲ ಅಂತಿದ್ರಲ್ಲ ಅಮ್ಮ. ನನಗೆ ಹಾರ್ಟ್ ಪ್ರಾಬ್ಲಮ್ ಅಮ್ಮ. ಹಾರ್ಟಲ್ಲಿ ಏನೋ ಕಾಯಿಲೆ ಇದೆ ಅಂತೆ. ಹಾಗಾಗಿ ಹಾಗಿರುವಾಗ ನಮ್ಮಂಥ ಬಡವರಿಗೆ ಯಾಕೆ ಈ ಕಾಯಿಲೆ ಕೊಡ್ತಾರೆ? ಅಷ್ಟೊತ್ತಿಗೆ ವಿದ್ಯಾನಪ್ಪ ಹೇಳ್ತಾರೆ, ಕಾಯಿಲೆ ಏನು ಬಡವರು ಶ್ರೀಮಂತರು ನೋಡಿ ಬರುತ್ತೇನಮ್ಮ ಅಂತ. ನೀನು ಯಾಕೆ ಒಬ್ಬಳೇ ಓಡಾಡ್ತಿದ್ದೆ ಅಂದಾಗ, ಇಲ್ಲ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ, ನಾನು ನನ್ನ ಮಗಳು ನನ್ನ ತಮ್ಮನ ಜೊತೆ ಇರೋದು. ಅವನು ಕೆಲಸಕ್ಕೆ ಅಂತ ಹೋಗಿದ್ದ, ಆವಾಗ ಹಿಂಗಾಯಿತು. ನಿಮ್ದು ಯಾವ ಊರಕ್ಕ ಅಂದಾಗ, ನಮ್ದು ಇಲ್ಲೇ ಹುಲಿಯೂರು ಅಂತ ಹೇಳ್ತಾರೆ. ಶಿವರಾಮೇಗೌಡರು ಬೀಗರು ಮನೆ ಎಲ್ಲಿ ಅಂತೇಳಿದರೆ, ಯಾರು ಬೇಕಾದ್ರೂ ಹೇಳ್ತಾರೆ ಅಂತ ಹೇಳ್ತಾರೆ. ಒಂದು ಸಲ ನಮ್ಮ ಹಟ್ಟಿಗೆ ಬಾ ಅಂತ ವಿದ್ಯಾನಮ್ಮ ಹೇಳ್ತಾರೆ. ಶಿವರಾಮೇಗೌಡ ನೀರು ತಗೊಂಡು ಬನ್ನಿ, ತುಂಬ ಸುಸ್ತಾಗಿದ್ದೀನಿ ಅಂತ ಹೇಳ್ತಾನೆ. ಕುಡಿತಾನೆ. ಯಾಕ್ರಿ ಚಿಂತೆ ಮಾಡ್ತೀರಾ, ತುಂಬ ಸುಸ್ತಾಗಿದ್ದೀರಲ್ಲ ಅಂತ ಹೇಳಿದಾಗ, ಇಲ್ಲ ಪಾರ್ಟಿ ಮೀಟಿಂಗು ಅದು ಇದು ಅಂತ ಸ್ವಲ್ಪ ಸುಸ್ತಾಗಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಬಂದು, ಅಣ್ಣ ನೀನು ಮದುವೆ ಬಗ್ಗೆ ಏನೂ ಮಾತಾಡ್ತಿಲ್ಲ, ನಾನಾದರೂ ನೋಡ್ಕೋಬೇಕಲ್ಲ, ನನ್ನ ಮಗಳಿಗೆ ಸೀರೆ ಒಡವೆ ಎಲ್ಲ ತೊಗೊಳ್ಬೇಕು, ನನ್ನ ಕೈಲಂತೂ ದುಡ್ಡಿಲ್ಲ, ಏನಣ್ಣ ಮಾಡೋದು ಅಂದಾಗ ಗೋವಿಂದ ಹೇಳ್ತಾನೆ, ಸುದ್ದಿ ಬಡಿಸಿ ಬರೋದಕ್ಕಿಂತ ಏನು ಅಂತ ಹೇಳೋದು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಹೇಳ್ತಾನೆ, ಅವಳಿಗೆ ಏನು ಬೇಕು ಕೊಡು, ಎಲ್ಲ ನೀನು ಗೋವಿಂದನೇ ಕೇಳು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ವಿದ್ಯಾ ಬರ್ತಾಳೆ. ವಿದ್ಯಾ ಬಂದ ತಕ್ಷಣ ಚಿತ್ರ ಅವಳನ್ನ ತಡಿತಾಳೆ. ಯಾಕೆ ಬರ್ತಿದ್ಯಾ, ಇಲ್ಲಿ ಮದುವೆ ವಿಚಾರ ಮಾತಾಡ್ತಾ ಇದ್ದೀವಿ, ನೀನು ಯಾಕೆ ಬಂದೆ ಅಂದಾಗ ವಿದ್ಯಾ ಹೇಳ್ತಾಳೆ, ನಾನು ಅಷ್ಟೇ ಆ ವಿಚಾರ ಮಾತಾಡೋಕ್ಕೇ ಬಂದೆ ಅಂತ ಶಿವರಾಮೇಗೌಡನ ಹತ್ರ ಹೋಗಿ ನಿಂತ್ಕೊಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ನಮ್ಮ ಅಣ್ಣನ ಮುಂದೆನೇ ಬಂದು ನಿಲ್ಲುವಷ್ಟು ಧೈರ್ಯನೇ ಅಂತ ಕೈ ಎತ್ತುತ್ತಾಳೆ. ಅಷ್ಟೊತ್ತಿಗೆ ಗೋವಿಂದ ಇದ್ದವಳು, ಅವಳು ಅಣ್ಣನ ಹತ್ರ ಮಾತಾಡೋಕ್ಕೆ ಅಂತ ಬಂದಿರೋದು, ಅವ್ರ ಹತ್ರ ಮಾತಾಡ್ತಾರೆ ಬಿಡು ಅಂದಾಗ, ಏನಮ್ಮ ಮಾತಾಡು ಅಂತ ಗೋವಿಂದ ಹೇಳ್ತಾನೆ. ಮಾವ ಹೇಳಿ, ವಿನಂತಿಗೂ ನಮ್ಮ ಗೌಡ್ರಿಗೂ ಮದುವೆ ಮಾಡಿಸ್ಬೇಕು ಅಂತಿದ್ದೀರಲ್ಲ, ಹೇಳಿ ಅದ್ರ ಬಗ್ಗೆ ಅಂದಾಗ, ಹೌದು ಕಣೆ ಮಾಡಿಸ್ಬೇಕು ಅಂತಿದ್ದೀವಿ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಅಣ್ಣ ನ್ಯಾಯ ಕೊಡಿಸ್ತಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯಾ, ಹೌದು ಹಾಗಾದ್ರೆ ನಮ್ಮ ಗೌಡ್ರಿಗೂ ನನಗೂ ಇಲ್ಲಿ ಅನ್ಯಾಯ ಆಗಿದೆ ಅಲ್ಲ, ಅದಕ್ಕೆ ಯಾರು ನ್ಯಾಯ ಕೊಡಿಸ್ತಾರೆ ಅಂತ ಮತ್ತೆ ವಿದ್ಯಾ ಕೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ನೋಡಿ ಅಣ್ಣ ಹೇಗೆ ಮಾತಾಡ್ತಿದ್ದಾಳೆ ಅಂದಾಗ ಅಜ್ಜಿ ಹೇಳ್ತಾಳೆ, ಹೌದು ಕಣೆ, ನಿನ್ನ ಮಗಳಿಗೆ ಅನ್ಯಾಯ ಆದಾಗ ನೀನು ಕೇಳಲಿಲ್ವಾ, ಹಾಗೆಯೇ ಈಗ ಇವಳಿಗೆ ಅನ್ಯಾಯ ಆಗ್ತುಂಟು, ಅದ್ರ ಬಗ್ಗೆ ಕೇಳ್ತಿದ್ದಾಳೆ, ಅದಕ್ಕೆ ನನ್ನ ಮಗ ಉತ್ತರಿಸ್ತಾನೆ, ನೀನು ಬಾಯಿ ಮುಚ್ಕೊಂಡು ನಿತ್ಕ ಅಂತ ಹೇಳ್ತಾಳೆ ಸಾವಿತ್ರಿಗೆ ಅವರಮ್ಮ. ವಿದ್ಯಾ ಕೇಳ್ತಾಳೆ, ಮಾವಯ್ಯ ನಿಮ್ಮ ಮಗ ಆ ಥರ ತಪ್ಪು ಮಾಡೋಕ್ಕಿಲ್ಲ ಅಂತ ನಿಮಗೊಂದು ಸಲನೂ ಅನಿಸ್ಲಿಲ್ವಾ, ಅವ್ರು ಆ ಥರ ತಪ್ಪು ಮಾಡಲ್ಲ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೋದಾಗಿತ್ತಲ್ಲ ಅಂತ ಶಿವರಾಮೇಗೌಡನ ಹತ್ರ ವಿದ್ಯಾ ಕೇಳ್ತಾಳೆ. ನಿಮ್ಮ ಮಗ ಯಾವ ಹೆಂಗಸ್ರೂ ಆ ಥರ ತಪ್ಪಾಗಿ ನೋಡಲ್ಲ ಮಾವಯ್ಯ, ಹಾಗಲ್ಲಿ ಆಗಿರುವಾಗ ವಿನಂತಿ ಜೊತೆ ಆ ಥರ ನಡ್ಕೊಳ್ತಾರ ಅಂದಾಗ ಚಿತ್ರ ಹೇಳ್ತಾಳೆ, ಹಾಗಾದರೆ ನಾವೆಲ್ಲ ಕಂಡಿದ್ದು ಸುಳ್ಳ ಅಂದಾಗ, ಪ್ರತ್ಯಕ್ಷರು ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತ ನಿಮ್ಮಂಥ ಹಿರಿಯರೇ ಹೇಳಿದಲ್ಲ ಮಾವ, ಎಷ್ಟೋ ಸಲ ಪ್ರತ್ಯಕ್ಷ ಕಂಡ್ರು ಅಲ್ಲಿ ತುಂಬ ಸುಳ್ಳಿರುತ್ತೆ ಮಾವ ಅಂತ ಮತ್ತೆ ವಿದ್ಯಾ ಶಿವರಾಮೇಗೌಡಂಗೆ ಪ್ರಶ್ನೆ ಮಾಡ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ಹೇಳ್ತಾಳೆ, ನಾವು ಅವನನ್ನು ಒಳ್ಳೆಯವನಂತಲೇ ಅಂದ್ಕೊಂಡಿದ್ದು, ಅಲ್ಲಿ ನೋಡಿದಾಗನೇ ಗೊತ್ತಾಯಿತು ಇವನು ಹೇಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ಈ ಊರಲ್ಲದೆ 10 ಊರಲ್ಲೂ ಭದ್ರೇಗೌಡರನಷ್ಟು ಒಬ್ಬ ಮಗ ಇದ್ದರೆ ಸಾಕು ಅಂತ ಎಲ್ಲ ಹೊಗಳುತ್ತಾರೆ ಮಾವಯ್ಯ, ಅಂಥದ್ರಲ್ಲಿ ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ತೀರಾ ಮಾವಯ್ಯ ಅಂತ ಮತ್ತೆ ಕೇಳ್ತಾಳೆ. ಅವತ್ತು ಚಂಪನ್ ವಿಚಾರದಲ್ಲೂ ನೀವೇನಾದ್ರು ನಿರ್ಧಾರ ಬೇಗ ತಗೊಂಡಿದ್ರೆ ಅವಳ ಜೀವನನೇ ಹಾಳಾಗ್ತಿತ್ತಲ್ಲ ಮಾವಯ್ಯ, ಪ್ರತ್ಯಕ್ಷ ಸಾಕ್ಷಿ ಇದ್ರೂ ನಾವು ಅದನ್ನು ಪ್ರಮಾಣಿಸಿ ನೋಡಬೇಕು ಅಂತ ವಿದ್ಯಾ ಮತ್ತೆ ಹೇಳ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು, ನನ್ನ ಮಗನ ಯಾಕೆ ಇದಕ್ಕೆ ಮಧ್ಯ ತರ್ತೀಯ ಅಂದಾಗ, ನಾನು ಒಂದು ಉದಾಹರಣೆ ಕೊಟ್ಟಿದ್ದತ್ತೆ, ಒಬ್ಬರೊಬ್ಬರು ಮಕ್ಕಳು ತಪ್ಪು ಮಾಡಿದ್ರೂ ತಪ್ಪು ಮಾಡೇ ಇಲ್ಲ ಅಂತ ತಂದೆ ತಾಯಿ ಇದ್ದಾರೆ, ಆದರೆ ಗೌಡ್ರು ಹೇಗೆ ಅಂತ ಗೊತ್ತಿದ್ದು ನೀವು ಯಾಕೆ ಮಾವ ಈ ಥರ ಮಾಡಿದ್ರು ಅಂತ ಮತ್ತೆ ಹೇಳ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಇದ್ದವಳು, ವಿದ್ಯಾ ಸಣ್ಣೋಳಾದ್ರೂ ಒಂದೊಳ್ಳೆ ಮಾತು ಹೇಳಿದ್ದಾಳೆ, ನಾವು ಸ್ವಲ್ಪ ಟೈಮ್ ತಗೊಂಡು ಅದೇನು ನಿಜನಾ ತಪ್ಪ ಸರಿನಾ ಅಂತ ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೋವಿಂದನೂ ಹೇಳ್ತಾರೆ, ಹೌದು ಅಣ್ಣ, ವಿದ್ಯೆ ಹೇಳಿದಂಗೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು, ಹಾಗಾಗಿ ಮದುವೆನ ಒಂದು ಸ್ವಲ್ಪ ಮುಂದೂಡೋಣ ಅಂತ ಹೇಳ್ತಾರೆ. ಶಿವರಾಮೇಗೌಡ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.